ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಳೆ ಇರೋದ್ರಿಂದ ಗಾರ್ಡನಲ್ಲಿ ಯಾವ ಕೆಲಸನೂ ಆಗ್ತಾಯಿಲ್ಲ. ಆದರೂ ಇವತ್ತು ಮಳೆ ಬಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಗಾರ್ಡನಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಮತ್ತು ಹೂವು ತುಂಬಾ ಇದೆ ಗಾರ್ಡನ್ನಲ್ಲಿ. ಮಳೆಯಲ್ಲೆಲ್ಲ ನೆಂದು ಹೂ ಥರ ಆಗಿಬಿಟ್ಟೈತೆ. ಆ ಹೂಗಳನ್ನೆಲ್ಲ ಇವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೆಲವು ಸೀಡ್ಸ್ನ ಹಾಕ್ಕೊಂಡಿದ್ನಲ್ಲ, ದಾಳಿಯ ಫ್ಲವರ್ ಸೀಡ್ಸ್ನ ಮೀಶೋದಲ್ಲಿ ತರಿಸ್ಕೊಂಡು ಅದು ಕೂಡ ಗಿಡಗಳು ಬಂದಿದ್ದಾವೆ. ಇವತ್ತು ಆ ಗಿಡಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹೊಸದಾಗಿ ಒಂದು ಪ್ಲ್ಯಾಂಟ್ ಕೂಡ ತೊಗೊಂಬಂದಿದ್ದೀನಿ ಇವತ್ತು. ಅದು ಯಾವ ಪ್ಲ್ಯಾಂಟ್ ತೊಗೊಂಬಂದಿದ್ದೀನಿ ಅಂತಲೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ, ದಾಳಿಯ ಫ್ಲವರ್ ಸೀಡ್ಸ್ ಹಾಕಿದ್ನಲ್ಲ ಯಾವ ರೀತಿ ಬಂದಿದೆ ಅಂತ ನೋಡೋಣ. ನೋಡಿ, ಈ ರೀತಿ ಬಂದಿದ್ದಾವೆ. ನಾನು ಸೀಡ್ಸ್ನ ತರಿಸ್ಕೊಂಡು ಈ ರೀತಿ ಹಾಕ್ಕೊಂಡಿದ್ದೆ ದಾಳಿಯ ಫ್ಲವರ್ದು. ಹೂವು ಹೇಗೆ ಬರುತ್ತೋ ಅಂತ ನನಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ತರಿಸ್ಕೊಂಡು ಹಾಕ್ಕೊಂಡಿರೋದು. ಹೂವು ಚೆನ್ನಾಗಿ ಬರ್ತದೆ ಅಂದ್ಕೊಂಡಿದ್ದೀನಿ. ನೋಡೋಣ ಸ್ನೇಹಿತರೆ. ಇವತ್ತು ಈ ಗಿಡಗಳನ್ನೆಲ್ಲ ಕಿತ್ತು ನಾನು ಬೇರೆ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಳೆ ಬರ್ತಾ ಇರೋದ್ರಿಂದ ಗಿಡನ ಹಾಕಿದ್ರೆ ಬೇಗ ಹತ್ಕೊಳ್ಳುತ್ತೆ ಸ್ನೇಹಿತರೆ. ಅದೇ ಬಿಸಿಲು ಟೈಮಲ್ಲಿ ಹಾಕಿದ್ರೆ ಗಿಡ ತುಂಬ ಸಣ್ಣ ಇರೋದ್ರಿಂದ ಬೇಗ ಒಣಗೋಗ್ಬಿಡ್ತದೆ. ಆದರೆ ಈ ಮಳೆ ಟೈಮಲ್ಲಿ ಹಾಕಿದ್ರಂತೂ ಗಿಡ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಈ ಗಿಡಗಳನ್ನೆಲ್ಲ ಕಿತ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಎಷ್ಟು ಸೀಡ್ಸ್ನ ಹಾಕ್ಕೊಂಡಿದ್ನೋ ಅಷ್ಟು ಸೀಡ್ಸು ಕೂಡ ಬಂದಿದ್ದಾವೆ. ಇನ್ನೂ ಸ್ವಲ್ಪ ನಾನು ಎತ್ತಿಟ್ಟಿದ್ದೀನಿ. ಇದನ್ನು ಮೀಶೋದಲ್ಲೇ ನಾನು ತರಿಸ್ಕೊಂಡಿರೋದು ಸೀಡ್ಸು. ಸ್ವಲ್ಪ ಸೀಡ್ಸ್ ಹಾಕಿದ್ದೆ, ಅದೇ ಕೂಡ ಒಂದು ಸೀಡ್ಸು ಹಾಳಾಗ್ದಂಗೆ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಹೂವು ಬಂದಾಗ ಗೊತ್ತಾಗುತ್ತೆ ಇದು ಡಾಳಿಯ ಫ್ಲವರ್ ಏನೆಯಾ ಇಲ್ಲ ಬೇರೆ ಹೂವನ್ನ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಅದರ ಸೀಡ್ಸ್ ಮಾತ್ರ ಯಾವುದೂ ಹಾಳಾಗಿಲ್ಲ. ಗಿಡನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ. ಸೇಮ್ ಡೈರೆ ಗಿಡ ಹೇಗಿರುತ್ತೋ ಅದೇ ರೀತಿ ಇದೆ. ಹೂ ಬಂದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ನಾನಿಲ್ಲಿ ಸ್ವಲ್ಪ ಜಾಗನ ಬಿಟ್ಕೊಂಡಿದ್ದೆ. ಬರೀ ಡೈರೆ ಗಿಡನೇ ಇಲ್ಲಿ ಹಾಕ್ಕೋಬೇಕು ಸೈಡಲ್ಲಿ. ಇದೊಂದು ಫುಲ್ಲು ಇಷ್ಟ ಆಗಲ್ಲ ಜಾಗದಲ್ಲಿ ಡೈರೆ ಹೂವೇ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮಧ್ಯೆ ಒಂದೊಂದು ಕನಕಾಂಬ್ರ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಹೂ ಬೇಗ ಬರುತ್ತೆ ದಾಳಿಯ ಫ್ಲವರ್ದು. ಆಮೇಲೆ ನೆಕ್ಸ್ಟ್ ಕನಕಾಂಬ್ರ ಬರಲಿ ಅಂತ ಹೇಳ್ಬಿಟ್ಟು ಎರಡನ್ನೂ ಕೂಡ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲೆಲ್ಲ ನೀಟಾಗಿ ಇದು ಮಾಡ್ಕೊಂಡಿದ್ದೆ. ನಾನು ಆಲೇ ಸತ್ತೆಲ್ಲ ಕಿತ್ತು ರೆಡಿ ಮಾಡ್ಕೊಂಡಿದ್ದೆ ಮಳೆ ಬರೋದಕ್ಕೆ ಮುಂಚೆನೇ. ಹೀಗೆ ತುಂಬ ನೀಟ್ ತ್ಯಾವ ಇರೋದ್ರಿಂದ ಗಿಡಗಳಾಗ್ತಾಯಿದ್ದೀನಿ. ಮಳೆ ಬಂದರೆ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ಸ್ನೇಹಿತರೆ. ಯಾವ ಗಿಡನೂ ಹಾಳಾಗೋದಿಲ್ಲ. ನಾನು ಹೂ ಬಂದಾಗ ಗಿಡಗಳನ್ನ ತೋರಿಸ್ತೀನಿ ಯಾವ ರೀತಿ ಬಂದಿದ್ದಾವೆ ಅಂತ. ಹಾಗೆ ನಾನು ಹೊಸದಾಗಿ ಒಂದು ಪ್ಲ್ಯಾಂಟ್ ತಂದಿದ್ದೇನೆ ಅಂತ ಹೇಳಿದ್ನಲ್ಲ, ಇದೇ ಜೇಡ್ ಪ್ಲ್ಯಾಂಟ್ ಅಂತ ಹೇಳ್ಬಿಟ್ಟು. ಇದು ವಾಸ್ತು ಗಿಡ ಅಂತ ಹೇಳ್ತಾರೆ. ಇದನ್ನು ಹಾಕ್ಕೊಂಡ್ರೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಮನೆಗೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ. ನನಗೆ ಯಾರೋ ಹೇಳಿದ್ರು ಇದೊಂದು ಪ್ಲ್ಯಾಂಟ್ನ ತೊಗೊಂಡೋಗಿ ಮನೇಲಿ ಇಡು ಅಂತ. ಅದಕ್ಕೋಸ್ಕರ ನಾನು ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಇದನ್ನು ಗಿಡಗಳನ್ನ ನಾವು ಹೆಚ್ಚಿಸ್ಕೋಬೋದು. ಈ ರೀತಿ ಕಟ್ಟಿಂಗ್ಸ್ಗಳನ್ನ ಹಾಕೋ ಕೂಡ ಗಿಡಗಳನ್ನ ಹೆಚ್ಚಿಸ್ಕೋಬೋದು. ಇದನ್ನು ನಾವು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕಂತೆ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಮನೆಗೆ ಒಳ್ಳೆಯದಾಗುತ್ತೆ ಈ ಥರ ಗಿಡನ ತೊಗೊಂಬಂದು ಇಟ್ಟರೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಈ ರೀತಿ ಕಟ್ಟಿಂಗ್ಸ್ಗಳನ್ನೂ ಕೂಡ ನಾನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾಟ್ ಇದೆಯಲ್ಲ, ಆ ಪಾಟ್ ಒಳಗೆ ನಾನು ಮಣ್ಣನ್ನು ತೆಗೆಯೋದಿಲ್ಲ ಸ್ನೇಹಿತರೆ. ಯಾವುದೇ ಒಂದು ಗಿಡ ಹಾಕಿದ್ರೂ ಮಣ್ಣನ್ನು ನಾವು ಬಿಡಿಸ್ಬಾರ್ದು. ಆ ಮಣ್ಣು ಬಿಡಿಸ್ದಾಗ್ಲೇ ಗಿಡ ಬೇಗ ಹಾಳಾಗ್ಬಿಡೋದು. ಅದು ಬೇರು ಕೊಟ್ಟಾಗ ನಮ್ಮ ಮಣ್ಣಿಗೆ ಅಡ್ಜಸ್ಟ್ ಆಗೋದಿಲ್ಲ. ಅದು ನಾವು ಯಾವುದೇ ಒಂದು ಗಿಡ ಹಾಕಿದ್ರೂ ಕೂಡ ಮಣ್ಣಿಂದ ನಮ್ಮ ಮಣ್ಣಿಗೆ ಅಡ್ಜಸ್ಟ್ ಆಗಬೇಕು ಅಂತಂದರೆ ನಾವು ಆ ಮಣ್ಣು ಅದರಲ್ಲೇ ಬಿಡಬೇಕು ಸ್ನೇಹಿತರೆ. ಆವಾಗ ಗಿಡ ಚೆನ್ನಾಗಿ ಬರ್ತವೆ. ಹಾಗೆ ನಾನು ಕಟ್ಟಿಂಗ್ಸ್ನೂ ಕೂಡ ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಗಿಡ ಇನ್ನೂ ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಬನ್ನಿ, ಯಾವುದೆಲ್ಲ ಹೂವನ್ನ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ. ನೋಡಿ, ಮಳೆ ಬರ್ತಾನೆ ಇದೆ. ಆದರೂ ಕೂಡ ಹೂವು ಒಳಗಡೆ ಹೂವು ಕೀಳೋದಕ್ಕಾಗೋದಿಲ್ಲ. ಸ್ವಲ್ಪನೇ ಹೂವನ್ನ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಮಳೆಯಲ್ಲಿ ತುಂಬ ದಿನ ಆಗಿದೆ ಇದು ಅರಳಿ. ನೋಡಿ, ಹಿಂದೆ ಎಲ್ಲ ಬ್ಲ್ಯಾಕ್ ಕಲರ್ ಆಗಿದೆ. ಅದಕ್ಕೆ ಸ್ವಲ್ಪ ಹೂವನ್ನ ಯಾವುದೆಲ್ಲ ಆ ರೀತಿ ಆಗಿದೆ ನೋಡಿ, ಆ ಹೂವನ್ನ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹೂವು ನಾನು ಇದಕ್ಕೆ ಅಂತಲೇ ಬಿಟ್ಟಿದ್ದೆ. ವರಮಹಾಲಕ್ಷ್ಮಿ ಹಬ್ಬದವರೆಗೂ ಕೀಳಬಾರ್ದು ಅಂತ ಹೇಳ್ಬಿಟ್ಟು ಸೇವಂತಿಗೆ ಹೂವನ್ನ. ಅದು ಸ್ವಲ್ಪ ಬೇಗನೆ ಅರಳಿಬಿಟ್ಟಿರೋದ್ರಿಂದ ಅಲ್ಲಿವರೆಗೂ ಇರೋದಿಲ್ಲ. ಬೇಗ ಎಲ್ಲ ಅಲ್ಲಿ ಮಳೆ ಇಲ್ಲ ಅಂದಿದ್ರೆ ಅದು ಇರ್ತಾಯಿತ್ತು. ಮಳೆ ಡೈಲಿ ಬರೋದ್ರಿಂದ ಸ್ವಲ್ಪ ಗರಿ ಎಲ್ಲ ಒಣಗೋಗೋ ರೀತಿ ಆಗ್ತಾಯಿದೆ ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಯಾವುದೆಲ್ಲ ಆ ರೀತಿ ಗರಿ ಹಾಳಾಗಿದೆ ನೋಡಿ, ಅದನ್ನು ಮಾತ್ರ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೂವು ನೋಡೋದಕ್ಕೆ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಬಂದುಬಿಡ್ತು ನಮಗೆ
ಬೇಗನೆ ಹೂವು ಸ್ಟಾರ್ಟ್ ಆಗಿಬಿಡ್ತಿದ್ದು. ವೈಟ್ದು ಪರ್ಪಲ್ ಅಂತೂ ಬೇಗ ಸ್ಟಾರ್ಟ್ ಆಗಿಬಿಡ್ತು. ಎಲ್ಲ ಒಟ್ಟಿಗೆ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಯೆಲ್ಲೋ ಕಲರ್ ಬರಬೇಕಿತ್ತು, ಇವಾಗ ಅದು ಯೆಲ್ಲೋ ಕಲರ್ ಈಗ ಒಂದೊಂದು ಗಿಡದಲ್ಲಿ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ವೈಟ್ ಮಾತ್ರ ಬೇಗ ಸ್ಟಾರ್ಟ್ ಆಗಿಬಿಡ್ತು. ಇದು ಪರ್ಪಲ್ ಅಂತೂ ನಮಗೆ ಒಂದು ಗಿಡದಲ್ಲಾದರೂ ಒಂದು ಗಿಡದಲ್ಲಿ ಬರ್ತಾನೆ ಇರ್ತದೆ. ಇದಂತೂ ಈ ವರ್ಷ ಪೂರ್ತಿ ಹೂ ಬರೋದ್ರಿಂದ ಇದರಲ್ಲಿ ಯಾವಾಗಲೂ ಹೂ ಇದ್ದೇ ಇರುತ್ತೆ ಸ್ನೇಹಿತರೆ. ಇಲ್ಲಿ ವೈಟ್ ಕಲರ್ ನೋಡಿ, ಎಲ್ಲ ಒಂದೇ ಸಲ ಮೊಗ್ಗು ಹೂಗಳಾಗ್ಬಿಟ್ಟೈತೆ ನಮ್ಮ ಗಾರ್ಡನ್ನಲ್ಲಿ. ಬೇರೆ ಬೇರೆ ಕಲರ್ಸ್ಗಳೆಲ್ಲ ಬಂದಿದ್ದಿದ್ರೆ ಚೆನ್ನಾಗಿ ಕಾಣಿಸಿರೋದು. ಎಲ್ಲ ಒಂದೊಂದು ಸಲ ಬರುತ್ತೆ ಅನಿಸುತ್ತೆ ಸ್ನೇಹಿತರೆ. ಅದಕ್ಕೆ ಬರೀ ವೈಟ್ದು ಮಾತ್ರ ನಾನು ಯಾವ್ಯಾವುದೆಲ್ಲ ಹೂ ಬೇಗ ಅರಳಿದೆ ನೋಡಿ ಅದನ್ನು ಮಾತ್ರ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಬಿಡ್ತಾ ಇದ್ದೀನಿ ಇವತ್ತು. ಹೂಗಳು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ ಸೇವಂತಿಗೆ ಗಿಡದಲ್ಲಿ. ಎಷ್ಟೇ ಮಳೆ ಜಾಸ್ತಿ ಆದರೂ ಪರವಾಗಿಲ್ಲ, ಮಾತ್ರ ಗಿಡ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಇದು ನೋಡಿ ಪರ್ಪಲ್ ಕಲರ್ದು ಗಿಡನೇ ಮಲ್ಕೊಬಿಟ್ಟೈತೆ, ಅಷ್ಟು ವೆಯ್ಟ್. ಇಷ್ಟು ಹೂವನ್ನು ನಾನು ಇವಾಗ ಕಿತ್ಕೊಂಡಿದ್ದೀನಿ. ಇದೆಲ್ಲ ಆಗೇ ಬಿಟ್ಟಿದ್ದೀನಿ ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಬೇಕು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಒಂದೊಂದು ರೋಸ್ಗಳು ಅರಳಿದ್ದಾವೆ, ಅವನು ಕೂಡ ಇವತ್ತೆಲ್ಲ ಕಿತ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ಮಳೆ ಇರೋದ್ರಿಂದ ಹೂವು ಕಿತ್ಕೊಂಡೇ ಇರಲಿಲ್ಲ ನಾನು. ತುಂಬ ದಿನವೇ ಆಗಿತ್ತು ನಾನು ಹೂವು ಹಾರ್ವೆಸ್ಟ್ ಮಾಡಿ. ಅಲ್ಲಿ ನಾನು ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಪನ್ನೀರ್ ಪತ್ರೆ ಎಷ್ಟು ಚೆನ್ನಾಗಿ ಹಸ್ರಾಗಿದೆ, ಅಗಲವಾಗಿ ಅರಳ್ಕೊಬಿಟ್ಟೈತೆ. ಡೈರೆ ಹೂವು ಎಲ್ಲ ಮಳೆಗೆ ಎಲ್ಲ ಉದುರುತ್ತಾ ಇದೆ, ಜಾಸ್ತಿ ದಿನ ಆಗಿದೆ ಹರಡಿ. ನಾನು ಹೂವನ್ನ ಹಾರ್ವೆಸ್ಟೇ ಮಾಡ್ಕೊಂಡಿರಲಿಲ್ಲ ಸ್ನೇಹಿತರೆ. ಅದರಿಂದ ಎಲ್ಲ ಹೂಗಳೆಲ್ಲ ಗಿಡದಲ್ಲೇ ಹಾಗೆ ಉದುರುತ್ತಾ ಇದ್ದಾವೆ. ಎಲ್ಲ ಹಿಂಗೆ ಉದುರುತ್ತಾ ಇದ್ದಾವೆ ಅಂತ ಇಲ್ಲಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಹೂವು ವೈಟ್ದು ಪರ್ಪಲ್ಲೇ ಕಾಣಿಸುತ್ತೆ, ಬೇರೆ ಹೂವು ಯಾವುದೂ ಕಾಣಿಸೋದಿಲ್ಲ. ಇಲ್ಲಿ ಒಂದು ಕಲರ್ ಇದೆ ಡೈರೆ ಹೂವು, ಮತ್ತು ಇಲ್ಲಿ ಹೊಸದಾಗಿ ಇದಂತೂ ಗುಬ್ಬಿ ಥರ ಎಷ್ಟು ಚೆನ್ನಾಗಿ ಬರ್ತದೆ. ಲಾಸ್ಟ್ ಇಯರ್ ಅಂತೂ ತುಂಬ ಹೂವು ಬಿಟ್ಟಿತ್ತು. ಇವಾಗ ಫಸ್ಟ್ ಟೈಮ್ ಒಂದು ಈಗ ಸ್ಟಾರ್ಟ್ ಆಗ್ತಾಯಿದೆ ಅದು ಹೂವು. ಇಲ್ಲಿ ಒಂದು ಸೌತೆಕಾಯಿ ಕೂಡ ಇದೆ, ಅದನ್ನು ಕೂಡ ಕಿತ್ಕೊಳ್ತಾ ಇದ್ದೇನೆ, ಬಲ್ತೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಸೌತೆಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗಿಡನೂ ತುಂಬ ಇನ್ನೂ ಉದ್ದ ಹೋಗ್ತಾ ಇದೆ. ಅಲ್ಲಿ ಎಲ್ಲ ಸಣ್ಣ ಸಣ್ಣ ಪೀಚ್ಗಳಾಗಿದೆ ಸ್ನೇಹಿತರೆ. ಇಲ್ಲಿ ಒಂದು ರೋಸ್ ಇದೆ, ನಾನು ಇದು ಕಟ್ಟಿಂಗ್ಸ್ನ ಹಾಕ್ಕೊಂಡಿದ್ದೆ, ಅದರಲ್ಲೂ ಕೂಡ ಒಂದು ಹೂ ಬಂದಿದೆ ನೋಡಿ. ನಾನು ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡಿದ್ನಲ್ಲ ಅದ್ರ ಗಿಡನೇ ಕಟ್ಟಿನ ಹಾಕ್ಕೊಂಡಿದ್ದೆ, ಅದರಲ್ಲೂ ಒಂದು ಹೂ ಬಂದಿದೆ. ಇದು ಗುಚ್ಚಿಯಾಗಿ ಬಿಡುವಂತಹ ಚಿಕ್ಕ ರೋಸ್ ಇದು. ಇದರಲ್ಲೂ ಕೂಡ ಹೂ ತುಂಬ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ಯಾವಾಗಲೂ ಹೂ ಇದರಲ್ಲಿ ಇದ್ದೇ ಇರುತ್ತೆ ನಮ್ಮ ಗಾರ್ಡನ್ನಲ್ಲಿ. ಈ ಗಿಡದಲ್ಲಂತೂ ಹೂ ಖಾಲಿನೇ ಆಗೋದಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಇದೊಂದು ಲೈಟ್ ಪಿಂಕು, ಇದರಲ್ಲೂ ಕೂಡ ಹೂ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇದು ಕೂಡ ಹೂ ಯಾವಾಗಲೂ ಬರ್ತಾನೆ ಇರುತ್ತೆ ಸ್ನೇಹಿತರೆ ನಮ್ಮ ಗಾರ್ಡನ್ನಲ್ಲಿ. ಇದರಲ್ಲೂ ಹೂ ಇರುತ್ತೆ. ಹಾಗೆ ಇಲ್ಲಿ ವೈಟ್ ಕಲರ್ ಒಂದಿದೆ, ಅದರಲ್ಲಿ ನಾನು ಹೂನೇ ಕೀಳೋದಿಲ್ಲ, ಯಾಕೆಂದರೆ ಅದು ಒಂದು ಸೆಕೆಂಡು ಇರೋದಿಲ್ಲ ನಾವು ಫೋಟೋದಲ್ಲಿ ಮುಡಿಸಿದ್ರೆ ಅಂತೇಳ್ಬಿಟ್ಟು ನಾನು ಯಾವತ್ತೂ ಇದರಲ್ಲಿ ಹಾರ್ವೆಸ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಗಿಡದಲ್ಲಿ ಶೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಗೇ ಬಿಟ್ಟಿರ್ತೀನಿ ಸ್ನೇಹಿತರೆ. ಇಲ್ಲಿ ಒಂದು ದಾಸವಾಳ ಹೂ ಅಂತೂ ಇವತ್ತು ವೀಡಿಯೋ ಮಾಡೋ ದಿನ ಅಂತೂ ಒಂದೂ ಇರೋದಿಲ್ಲ, ಎಲ್ಲೋ ಅಲ್ಲಿ ಒಂದು ಇಲ್ಲೊಂದು ಇರುತ್ತೆ. ಅದೇ ವೀಡಿಯೋ ಮಾಡದೆ ಹೋದಾಗ ತುಂಬಾ ಹೂ ಬಿಟ್ಟಿರ್ತವೆ ಸ್ನೇಹಿತರೆ ನಮ್ಮ ಗಾರ್ಡನ್ನಲ್ಲಿ. ಈ ದಾಸವಾಳ ಹೂವು ಮಾತ್ರ ಯಾವಾಗಲೂ ಇದೇ ರೀತಿ ಆಗುತ್ತೆ. ಇವಾಗ ಸ್ವಲ್ಪ ಬಿಟ್ಟಿದ್ದಾವೆ, ಅದನ್ನೇ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಈ ಕಲರ್. ಇದರಲ್ಲಂತೂ ಯಾವಾಗಲೂ ಇದೊಂದು ಗಿಡದಲ್ಲಿ ಮಾತ್ರ ಯಾವಾಗಲೂ ಹೂ ಬರ್ತಾನೆ ಇರುತ್ತೆ. ಹಾಗೆ ಇಲ್ಲಿ ಬಂದರೆ ಸೇವಂತಿಗೆ ಹೂಗಳೆಲ್ಲ ಇಲ್ಲಿ ಹೊಸದಾಗಿ ಹಾಕಿರುವಂತಹ ಕಲರ್. ಇದು ಬೇರೆ ವೈಟು, ನಾನು ಮೊದಲು ಕಿತ್ತಿದ್ದು ಒಂದು ವೈಟ್ ಕಲರು, ಇದು ಬೇರೆ ಕಲರ್ ವೈಟೇನೆಯ, ಆದರೆ ಇದರಲ್ಲಿ ಹೂ ಬೇರೆ ಥರ ಬಿಡುತ್ತೆ. ಎಲ್ಲ ಮಳೆಗೆಲ್ಲ ಗಿಡಗಳೆಲ್ಲ ಮಲ್ಕೊಬಿಟ್ಟಿದ್ದಾವೆ, ಕಡ್ಡಿ ಕೊಟ್ಟಿದ್ರು. ಇಲ್ಲಿ ಎಲ್ಲ ಈಗ ವೈಟು ಎಲ್ಲೋ ಸ್ಟಾರ್ಟ್ ಆಗಿದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಹೂಗಳಂತ. ಇದೆಲ್ಲ ಅರಳಿಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ಹೊಸದಾಗಿ ಇನ್ನೊಂದು ಕಲರ್ ಡೈರೆ ಹೂ ಬಂದಿದೆ ನೋಡಿ. ಇದು ಕೂಡ ಮಳೆಯಲ್ಲೆಲ್ಲ ಹೆಂಗಾಗ್ಬಿಟ್ಟಿದೆ, ಗಿಡದಲ್ಲೇ ಹೂಗಳೆಲ್ಲ ಒಣಗೋಗ್ತಾ ಇದೆ ಸ್ನೇಹಿತರೆ. ಇವತ್ತು ಇಷ್ಟು ಹೂನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈ ಕಲರ್ ಕೀಳ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ.